ನಮಸ್ಕಾರ. ಊಟಕ್ಕೆ ಉಪ್ಪಿನಕಾಯಿ ಚೆನ್ನ. ಅದಕ್ಕೆ ನಾನಿವತ್ತು ಹೆರಳೆಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಹೆರಳೆಕಾಯಲ್ಲಿ ವಿಟಮಿನ್ ಸಿ ತುಂಬಾ ಹೆಚ್ಚಾಗಿರುತ್ತೆ. ನಮ್ಮ ಇಮ್ಯುನಿಟಿಗೂ ಬಹಳ ಒಳ್ಳೆಯದು. ನಾನು ಒಂದು ಗಾಜಿನ ಬಾಟ್ಲಿಗೆ ಮೊದಲು ಒಂದು ಲೇಯರ್ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಆದಷ್ಟು ನಾವು ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಉಪಯೋಗಿಸಿದ್ರೆ ಒಳ್ಳೇದು. ಸ್ಟೀಲ್ ನಲ್ಲಿ ಮಾಡಬಾರ್ದು. ಪ್ಲಾಸ್ಟಿಕ್ ಹೇಗೂ ಒಳ್ಳೇದಲ್ಲ, ಖಂಡಿತ ಮಾಡಬಾರ್ದು. ಸ್ಟೀಲ್ ನಲ್ಲಿ ಮಾಡಿದ್ರೆ ಅದು ಕೆಟ್ಟೋಗುತ್ತೆ. 8 ಹೆರಳೆಕಾಯಿ ತಗೊಂಡಿದ್ದೀನಿ. ಹೆರಳೆಕಾಯಿ ಮತ್ತೆ ಆ ತಟ್ಟೆ, ಹೆಚ್ಚೋ ಮಣೆ, ಚಾಕು, ಗಾಜಿನ ಬಟ್ಲು, ಚಮಚ ಎಲ್ಲಾನು ಒಂದು ಸಲ ತೊಳೆದು ಒರೆಸಿಟ್ಕೊಂಡಿದೀನಿ. ನೀರಿನ ಅಂಶ ಇದ್ರೆ ಉಪ್ಪಿನಕಾಯಿ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಅಷ್ಟನ್ನು ತೊಳೆದು ಒಂದು ಚೂರು ನೀರಿಲ್ದಂಗೆ ಇಟ್ಕೊಂಡಿದೀನಿ. ಈಗ ಒಂದು ಲೇಯರು ಹೆರಳೆಕಾಯಿ ಹೆಚ್ಚು ಹಾಕಿದ್ಮೇಲೆ ಮತ್ತೆ ಮಧ್ಯದಲ್ಲಿ ಉಪ್ಪು ಹಾಕಬೇಕು. ಹಾಗೆ ಹೆರಳೆಕಾಯಿ ಒಂದು ಲೇಯರು, ಉಪ್ಪು ಒಂದು ಲೇಯರು ಹಾಕ್ತಾ ಬರಬೇಕು. ಒಂದ್ ಲೇಯರ್ ಉಪ್ಪಾಗಿತ್ತು, ಹೆರಳೆಕಾಯಿ ಆಯ್ತು. ಈಗ ಇನ್ನೊಂದು ಲೇಯರ್ ಉಪ್ಪು. ಹೀಗೆ 8 ಹೆರಳೆಕಾಯಿಗಳನ್ನ ಹೆಚ್ಚ್ತೀನಿ. ನಾನು 3 ಹೆರಳೆಕಾಯಿಯನ್ನ ಹೆಚ್ಚಾಕೋ ಬದಲು ಅದರ ರಸವನ್ನ ಹಿಂಡ್ತೀನಿ. ಯಾಕೆಂದ್ರೆ ಉಪ್ಪಿನಕಾಯಿ ಸ್ವಲ್ಪ ರಸಭರಿತವಾಗಿರ್ಲಿ ಅಂತ ಅದರ ರಸವನ್ನ ಹಿಂಡ್ತೀನಿ ಇಲ್ಲಿ. ಅದನ್ನ ನಾನು ವಿಡಿಯೋ ಮಾಡಕ್ಕಾಗಿಲ್ಲ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನೆಲ್ಗಳಿವೆ. ಒಂದು ಕನ್ನಡ, ಮತ್ತೊಂದು ಇಂಗ್ಲಿಷ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಕಡೆಯಲ್ಲಿ ಚಾನೆಲ್ ಬಟನ್ ಸಹ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ನೋಡಿ, ಮತ್ತೊಂದು ಲೇಯರು ಉಪ್ಪು. ಈಗ ಮತ್ತೆ ಉಪ್ಪು ಹಾಕಿ ಮುಚ್ಚಿಟ್ಬಿಡ್ತೀನಿ. ಇದು ಒಂದು ದಿನಕ್ಕೆ ಕಲ್ಲುಪ್ಪೆಲ್ಲ ಕರಗುತ್ತೆ. ನನ್ನ ರಸನೂ ಹಿಂಡಿರೋದ್ರಿಂದ 3 ರಿಂದ 4 ದಿನಕ್ಕೆ ಇದು ಚೆನ್ನಾಗಿ ಕಳಿಯುತ್ತೆ. ನೋಡಿ, ಈ ರೀತಿ ರಸವಾಗೂ ಇದೆ, ಹೆರಳೆಕಾಯಿ ಕಳ್ತು ಇದೆ. ಮಾಮೂಲಿ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡು ಸಾಸಿವೆ ಮತ್ತೆ ಇಂಗು ಒಗ್ಗರಣೆ ರೆಡಿ ಮಾಡೋಣ. ಇಲ್ಲಿ 1 ಚಮಚ ಮೆಂತ್ಯ, ಅರ್ಧ ಚಮಚ ಸಾಸಿವೆ ಎರಡನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ಈಗ ನೋಡ್ಕೊಂಡು ಅಚ್ಕಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನ ಒಂದ್ಸಲ ಕಲಸಿ ಆಮೇಲೆ ಒಗ್ಗರಣೆ ಹಾಕೋಣ. ನೋಡಿ, ನಾನು ಬರೀ 8 ಹೆರಳೆಕಾಯಿಗೆ ಹಾಕ್ತಾ ಇರೋದ್ರಿಂದ ಅಷ್ಟಕ್ಕೂ ಒಗ್ಗರಣೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹೆರಳೆಕಾಯಿಗೆ ಉಪ್ಪಿನಕಾಯಿ ಹಾಕ್ತಾ ಇದ್ರೆ ಅಷ್ಟಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕೋದ್ ಬೇಡ. ಸ್ವಲ್ಪನೇ ತಗೊಂಡು ಒಗ್ಗರಣೆ ಹಾಕೊಂಡು ಬೇಕಾದಾಗ ಉಪಯೋಗಿಸ್ಕೋಬಹುದು. ಈಗ ಚೆನ್ನಾಗಿ ಕಲಸೋಣ. ಉಪ್ಪಿನಕಾಯಿ ಹಳೇದಾದಷ್ಟು ರುಚಿ ಹೆಚ್ಚಾಗತ್ತೆ. ಅದು ಚೆನ್ನಾಗಿ ಕಳೆತು ಒಂದಕ್ಕೊಂದು ಹೊಂದಿಕೊಂಡು ತುಂಬಾ ರುಚಿಯಾಗತ್ತೆ. ಮತ್ತೆ ಉಪ್ಪಿನಕಾಯಿ ನೀವು ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.